ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ಭರ್ಜರಿ ಆಘಾತವನ್ನೇ ಕೊಟ್ಟಿದ್ದಾರೆ. ಬಜೆಟ್ ಪೂರ್ವಭಾವಿ ಸಭೆ ಕರೆದ್ರೆ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಗೆಲ್ಲ ಸಿದ್ಧತೆ ಮಾಡ್ಕೊಂಡಿರೋವಾಗಲೇ ಸೆಡ್ಡು ಹೊಡೆದ ಡಿ.ಕೆ. ಬಹಿರಂಗವಾಗಿ ಈಗ ಬಹಳ ದೊಡ್ಡ ಡೆವಲಪ್ಮೆಂಟ್ ಇದು ಕೈಪಾಳ್ಯದಲ್ಲಿ. ಮತ್ತೊಂದು ಕಡೆ ಈ ಬೆಳವಣಿಗೆಯ ಬೆನ್ನಲ್ಲೇ ಡೆಲ್ಲಿಗೆ ಹಾರ್ತಿದ್ದಾರೆ ಡಿ.ಕೆ. ಏನಾಗ್ತಾ ಇದೆ? 90 ಶಾಸಕರ ದಾಳವನ್ನು ಉರುಳಿಸಲಾಗಿದೆ. ಒಟ್ಟೊಟ್ಟಿಗೆ ಭರ್ಜರಿ ಆಪರೇಷನ್. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರೀಗ ಯಾವುದೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇರುವಂಥ ಡೆವಲಪ್ಮೆಂಟ್ ಇದು. ಏನು? ಬಜೆಟ್ ಪೂರ್ವಭಾವಿ ಮೀಟಿಂಗ್ ಸಿದ್ದರಾಮಯ್ಯನವ್ರು ಕರೆದಿರೋದು, ಅದಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಹೋಗ್ತಾ ಇಲ್ಲ. ಬಜೆಟ್ ಪೂರ್ವಭಾವಿ ಸಭೆ ಅಂದರೆ ತುಂಬ ಇಂಪಾರ್ಟೆಂಟ್ ಅಲ್ವಾ ಅದು? ಅದ್ರ ಬಗ್ಗೆ ಚರ್ಚೆ ಆಗುತ್ತೆ, ಅಧಿಕಾರಿಗಳು ಬರ್ತಾರೆ. ಸಿದ್ದರಾಮಯ್ಯನವ್ರು ಏನದನ್ನು ದಿಢೀರ್ ಅಂತ ಫಿಕ್ಸ್ ಮಾಡೋಕ್ಕಾಗಲ್ಲ. ಮೊದಲೇ ಡೇಟು, ಸಮಯ ಎಲ್ಲ ಅಧಿಕಾರಿಗಳಿಗೆ ಮಾಹಿತಿ ಕೊಡಬೇಕಾಗತ್ತೆ, ಅವ್ರು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ, ಬಹಳ ಆಳವಾದ ಚರ್ಚೆ ನಡೆಯುತ್ತೆ. ಇದು ಸರ್ಕಾರ ಮುಂದಿನ ಭವಿಷ್ಯ ಹೆಂಗೆ ನಡೆಸಬೇಕು ರಾಜ್ಯವನ್ನು ಅನ್ನುವಂಥ ಒಂದು ನಿರ್ಣಾಯಕವಾದದ್ದಲ್ವಾ ಬಜೆಟ್ ಮಂಡನೆ. ಆದರೆ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸ್ತಾ ಇರೋದೇ ಮೊದಲಿಗೆ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ಬಜೆಟ್ ಪೂರ್ವಭಾವಿ ಮೀಟಿಂಗಿಗೆ ಸಿದ್ದರಾಮಯ್ಯನವರು ಕರೆದಿರುವ ಮೊದಲೇ ಗೊತ್ತಿದ್ದ ಮೀಟಿಂಗಿಗೆ ಸೆಡ್ಡು ಹೊಡಿತಿದ್ದಾರೆ, ಸವಾಲ್ ಹಾಕಿದ್ದಾರೆ ಡಿ.ಕೆ. ಶಿವಕುಮಾರ್ ಅನ್ನೋದು ಕೈಪಾಳ್ಯದಲ್ಲಿ ಅತ್ಯಂತ ದೊಡ್ಡ ಬೆಳವಣಿಗೆ ಇದು. ಹಾಗಾದರೆ ಏನು ಮಾಡ್ತಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು? ನಾಳೆ ಬೆಳಗ್ಗೆ 9 ಗಂಟೆಗೆ ಡೆಲ್ಲಿ ವಿಮಾನವನ್ನು ಏರ್ತಿದ್ದಾರೆ. ಹೇಳ್ತಾ ಇರೋದು ಕೇಂದ್ರ ಸಚಿವರುಗಳ ಜೊತೆ ಮೀಟಿಂಗ್ ಇದೆ ಅಂತ, ಅಂದರೆ ಕೇಂದ್ರ ಮಂತ್ರಿಗಳು, ಇಲಾಖೆಗೆ ಸಂಬಂಧಪಟ್ಟದ್ದು ಅದು ಇದು ಅಂತ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನೋಡಿ, ಅವರ 2 ಪ್ರಮುಖ ಇಲಾಖೆಗಳು ಜಲಸಂಪನ್ಮೂಲ, ನಗರಾಭಿವೃದ್ಧಿ, ಅದರ ಸಂಪೂರ್ಣ ಬಜೆಟ್ ಡಿಸ್ಕಷನ್ ಆಗಬೇಕು. ಅವರ ಇಲಾಖೆಗೆ ಸಂಬಂಧಪಟ್ಟ ಮೀಟಿಂಗ್ ಇದೆ, ಅದನ್ನು ಕ್ಯಾನ್ಸಲ್ ಮಾಡಿ ಡೆಲ್ಲಿಗೆ ಹೋಗ್ತಿದ್ದಾರೆ. ಹೈಕಮಾಂಡ್ ನಾಯಕರು ಮತ್ತು ಕೇಂದ್ರ ಸಚಿವರ ಜೊತೆಗೂ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಅಧ್ಯಕ್ಷ ಆಗಿ 6 ವರ್ಷ ಆಗಿ ಒಂದು ಮಹತ್ವದ ಘಟ್ಟಕ್ಕೆ ಬಂದಿದ್ದೀನಿ. ಹಾಗಾಗಿ ಡೆಲ್ಲಿ ಅವ್ರನ್ನೆಲ್ಲ ಮೀಟ್ ಮಾಡಲೇಬೇಕು ನಾನು. ಮಂತ್ರಿ, DCM, ಅದಕ್ಕಿಂತ ಪ್ರಮುಖವಾಗಿ ನನ್ನ ಪಕ್ಷದ ಅಧ್ಯಕ್ಷ ಇಲ್ಲಿ ತನಕ ಅಂತ ಬಹಳ ತಮಾಷೆಯಾಗಿ ಖುಷಿಯಾಗಿ ಮಾತಾಡ್ತಿರೋ ಡಿ.ಕೆ. ಶಿವಕುಮಾರ್ CMಗೂ ಹೇಳಿದ್ದೀನಿ, ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನುವಂಥ ಸಂದೇಶವನ್ನು ಕೊಟ್ಟು ಈಗ ಬಜೆಟ್ ಮಂಡನೆಗೆ ತಯಾರಾಗಿರೋ ಸಿದ್ದರಾಮಯ್ಯನವ್ರಿಗೆ ಶಾಕ್ ಕೊಟ್ಟಿದ್ದಾರೆ. ಎಲ್ಲ ನಿಮ್ಗೆ ಯಾಕೆ ಇಷ್ಟು ಕುತೂಹಲ? ನೋಡ್ರಿ, ನಾನು ಕಾಂಗ್ರೆಸ್ ಅಧ್ಯಕ್ಷ, ಡೆಪ್ಟಿ CM ಒಂದು ಕಡೆ ಸೈಡ್ ಗಿಡಿ. ಐ ಆಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಆಸ್ ಆನ್ ಟುಡೇ. 10ನೇ ತಾರೀಕಿಗೆ 6 ವರ್ಷ ಆಯ್ತದೆ, ಮಾರ್ಚ್ 10ಕ್ಕೆ. ನಾನು ಹೋಗಿ ಅಲ್ಲಿ ನನ್ನ ಪ್ರೆಸಿಡೆಂಟು, ಅಪೋಸಿಷನ್ ಲೀಡರ್ಗಳನ್ನ, ನಮ್ಮ ಲೀಡರ್ಗಳನ್ನ, ನಮ್ಮ MP ಗಳನ್ನ ಭೇಟಿ ಮಾಡಬೇಕಾದ್ದು ನಮ್ಮ ಡ್ಯೂಟಿ. ಅದನ್ನು ಭೇಟಿ ಮಾಡ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ನನ್ನ ಕಷ್ಟ, ನನ್ನ ದುಃಖ, ನನ್ನ ದುಮಾನ, ನಿಮ್ಮ ಸಂತೋಷ, ನಿಮ್ಮ ಬೈಕೆ ಎಲ್ಲ ಚರ್ಚೆ ಮಾಡ್ತೀನಿ. ಸರ್, B2A ಖಾತಾ ಕೊಡ್ಬೋಣ ಸರ್? ಇದು ಬ್ರಾಟ್ ಪ್ರೆಸ್ ಮುಂದೆ B2A ಖಾತಾ ಕೊಡಿ, ಜನರು ಬರ್ತಾರೆ ಸರ್. ಸರ್ ಏನು ಸರ್, ಈಗ ನಿಮ್ಗಿಷ್ಟ ಅಲ್ವಾ ನಾನು ಆಗೋದು? ನಿಮ್ಮ ಬೈಕ್ ಹೇಳಿ ಫಸ್ಟ್. ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಬರುವಂಥ ಸಾಧ್ಯತೆಗಳಿವೆ ಅನ್ನೋದು ಇನ್ನೊಂದು ಕಡೆ ಕೇಳಿ ಬರ್ತಿರೋದು. ಆದರೆ ಡಿ.ಕೆ. ಶಿವಕುಮಾರ್ ಅವರು ಪ್ಲಾನ್ A, ಪ್ಲಾನ್ B ಎಲ್ಲವನ್ನು ಸಿದ್ಧಗೊಳಿಸಿದ್ದಾರೆ ಅನ್ನೋದರ ಸ್ಪಷ್ಟ ಚಿತ್ರಣ ಬ್ಯಾಕ್ ಟು ಬ್ಯಾಕ್ 4 ದಿನಗಳಿಂದ ನಡೀತಿರೋ ಬೆಳವಣಿಗೆ ನೋಡಿಬಿಟ್ರೆ ಗೊತ್ತಾಗತ್ತೆ. ಇವತ್ತೇನಂದ್ರು ಇಕ್ಬಾಲ್ ಹುಸೇನ್ ಅವರು, ಯತೀಂದ್ರ ಅವ್ರ ಬಾಯಿಗೆ ಬಂದಂಗೆಲ್ಲ ಅಸಹ್ಯವಾಗಿ ಮಾತಾಡಬಾರ್ದು. ತಂದೆ ಮಗನಿಗೆ ಬಗ್ಗೆ ತಂದೆಗೆ ಪ್ರೀತಿ ಇರೋದು ಸಹಜ. ಹಂಗಂತ ಇಲ್ಲೆಲ್ಲ ಹಸ್ತಕ್ಷೇಪ ಮಾಡೋದು, ಏನೇನೋ ಮಾತಾಡೋದೆಲ್ಲ ಮಾಡೋಕ್ಕಾಗಲ್ಲ. ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋರು ಸಿದ್ದರಾಮಯ್ಯನವರು. ಹಾಗಾಗಿ ಅದೇ ನ್ಯಾಯದ ಆಧಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಧಿಕಾರವನ್ನು ಬಿಟ್ಟು ಕೊಡಲಿ ಅಂತ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ. 90 ಜನ ಶಾಸಕರು ರೆಡಿ ಇದ್ದೀವಿ ನಾವು ಅಂತ ಏನೇನು ಮಾತಾಡಿದ್ದಾರೆ ನೋಡಿ ಅವರು. ದೇವರಾಜ ಅರಸು ಬಳಿಕ ದಲಿತರ ಪರವಾಗಿ, ಶೋಷಿತರ ಪರವಾಗಿ ಸಿದ್ದರಾಮಯ್ಯನವ್ರದ್ದು ಅಳಿಲು ಸೇವೆ. ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಅವಕಾಶ ಮಾಡಿಕೊಡ್ಬೇಕು. ಈ ಅವಧಿಯಲ್ಲೇ 90 ಜನ ಶಾಸಕರು ಡಿ.ಕೆ. ಶಿವಕುಮಾರ್ CM ಆಗಲಿ ಅಂತ ನಾವು ಬಯಸ್ತಾ ಇದ್ದೀವಿ. ಸಾಮಾಜಿಕ ನ್ಯಾಯದ ಪಾಠ ಹೇಳೋರು
ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಮಾಡಿಕೊಡಲೇಬೇಕಾಗತ್ತೆ. ಆ ನ್ಯಾಯಯುತವಾಗಿ ನಡ್ಕೊಳ್ಬೇಕಂದ್ರೆ ಬೇರೆ ನಾಯಕರು ಮಾತಾಡಿದ್ರೆ ಒಂದು ರೀತಿ, ಆದರೆ ಅಪ್ಪನಿಗೋಸ್ಕರ ಮಗ ಮಾತಾಡಿದ್ರಲ್ಲ ಅದಕ್ಕೆ ನಯಾ ಪೈಸೆ ಬೆಲೆ ಇರಲ್ಲ ಅನ್ನೋ ರೀತಿಯ ಒಂದು ತೀಕ್ಷ್ಣವಾದ ನೇರವಾದ ಸಂದೇಶ ಕೊಟ್ಟಿದ್ದಾರೆ. 90 ಜನ ಶಾಸಕರು ರೆಡಿ ಇದ್ದೀವಿ ಎನ್ನುವ ಮೂಲಕ 56 ಜನ ಶಾಸಕರ ಕಿತ್ರೇನೆ ಏನಾಗುತ್ತೆ, ಸರ್ಕಾರ ಶೇಕ್ ಆಗುತ್ತೆ. 90 ಜನ ಶಾಸಕರು ರೆಡಿ ಇದ್ದೀವಿ ಈ ಕ್ಷಣ ಅನ್ನುವಂಥ ಸಂದೇಶ ಈಗ ಡಿ ಕೆ ಟೀಮ್ ಕೊಟ್ಟಿದೆ. ಈ ಟೈಮಲ್ಲಿ 17ನೇ ಬಜೆಟ್ ಮಂಡಿಸೋದಕ್ಕೆ ರೆಡಿ ಆಗಿರುವಂಥ ಸಿದ್ದರಾಮಯ್ಯನವರು, ಮತ್ತೊಂದು ದಾಖಲೆ ಆಗುತ್ತೆ ಸಿದ್ದರಾಮಯ್ಯನವ್ರದ್ದು 17ನೇ ಬಜೆಟ್ ಅಂದರೆ. ಆದರೆ ಈ ಬಜೆಟ್ಟೇ ಸಿದ್ದರಾಮಯ್ಯನವರು ಮಂಡಿಸಬಾರ್ದಿತ್ತು, ಡಿ ಕೆ ಮಂಡಿಸುವಂಥ ಒಂದು ಆಶಯ ಇತ್ತು. ಯಾಕಂದರೆ ಈ 3ನೇದು 4ನೇದು 5ನೇದು ಅಂತ ಆಗ್ತಾ ಹೋದಂಗೂ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ, ಇಂಪ್ಲಿಮೆಂಟ್ ಮಾಡೋಕ್ಕೆ ಸಮಯನೇ ಇರಲ್ಲ. ಘೋಷಣೆ ಮಾಡಿದ್ದನ್ನು ತರೋದು ಯಾವಾಗ, ಎಲೆಕ್ಷನ್ ಬಂದೇ ಬಿಡುತ್ತೆ. ಈ ಬಜೆಟ್ ಅಟ್ಲೀಸ್ಟ್ ಇದು ಒಂದಿಷ್ಟು ಹೆಸರು ತಂದು ಕೊಡಬಲ್ಲಂಥ, ಈ ವೈಬ್ರೆಂಟ್ ಗುಜರಾತ್ ಅಲ್ಲೆಲ್ಲ ಹೊಸ ಒಂದು ಗಾಳಿ ಬೀಸ್ತಲ್ಲ, ಹಾಗೆ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ತಾನೇ ಬಜೆಟು ರೆಡಿ ಮಾಡಿಸ್ಕೊಂಡ್ಬಿಟ್ಟಿದ್ರು ಎಕ್ಸ್ಪರ್ಟ್ಗಳಿಂದ. ಆಂಧ್ರ ಮಾಡೆಲ್ಲು, ಚಂದ್ರಬಾಬು ನಾಯ್ಡು ಮಾಡೆಲ್ಲು, ಗುಜರಾತ್ ಮಾಡೆಲ್ಲು ಎಲ್ಲ ರೆಡಿಯಾಗಿತ್ತು. ಕೈಗಾರಿಕಾ ಕಾರಿಡಾರು ಅದು ಇದು ಅಂದ್ಕೊಂಡು ಬೇರೆ ಬೇರೆ ಜಿಲ್ಲೆಗಳಿಗೆ ಕೈಗಾರಿಕೆಗಳನ್ನು ಶಿಫ್ಟ್ ಮಾಡೋದ್ರಿಂದ ಹಿಡಿದು ಭರ್ಜರಿ ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ರು ಡಿ ಕೆ. ಆದರೆ ಈಗ ಬಜೆಟ್ ಅಂತೂ ಸಿದ್ದರಾಮಯ್ಯನವರು ಮಂಡಿಸ್ತಾರೆ, ಡೌಟೇ ಇಲ್ಲ. ಬಜೆಟ್ ಮರುದಿನವೇ ಕುರ್ಚಿ ಬಿಡಬೇಕು ಅನ್ನೋ ಕಂಡೀಷನ್ ಮೇಲಿದ್ದಾರೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಮಾತುಕತೆ ಕರೀತಾ ಇದೆ. ಈಗ ರಾಹುಲ್ ಗಾಂಧಿ ಅವರು 2ನೇ ತಾರೀಕಿಗೆ ಸಮಯ ಕೊಟ್ಟಿದ್ರು, ಈ ಸೆಷನ್ ಎಕ್ಸ್ಟೆಂಡ್ ಆಗಿಬಿಡ್ತು, ಹಾಗಾಗಿ ಮತ್ತೆ ಮುಂದಕ್ಕೆ ಹೋಯ್ತು. ಈಗ ಡಿ ಕೆ ಶಿವಕುಮಾರ್ ಅವ್ರಿಗಿರೋ ಟೆನ್ಷನ್ ಏನು, ಹೈಕಮಾಂಡ್ ಏನೋ ಭರವಸೆ ಕೊಟ್ಟಿದೆ, ನಿರ್ಧಾರ ಆಗುತ್ತೆ, ಡೋಂಟ್ ವರಿ, ಸೂಕ್ತ ಸಮಯದಲ್ಲೆಲ್ಲ ಸರಿ ಮಾಡ್ತೀವಿ, ನಾವು ನಿರ್ಧಾರ ತಗೊಳ್ತೀವಿ ಅಂತ ಭರವಸೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ 1 to 1 ಮಾತು ಆಡಿಸಿ ಕಳಿಸಿದ್ದಾರೆ. ಈಗ ನಾನು ಲೂಸ್ ಬಿಟ್ಟುಬಿಟ್ರೆ ಆಯಿತು, ಕೊಡ್ತಾರಲ್ಲ ಅನ್ನೋ ರೀತಿಯಲ್ಲಿ ಕಾದು ಬಿಟ್ಟರೆ ಡಿಸೆಂಬರಲ್ಲಿ ಆಗಿದ್ದೇ ಆಗುತ್ತೆ, ಡಿಸೆಂಬರಲ್ಲಿ ಬಿಡಬೇಕಿತ್ತು ಅಂತ ಅವ್ರ ಪ್ರಕಾರ. ಸೊ ಈಗ ಟೈಟ್ ಮಾಡಬೇಕು, ಕೊಟ್ಟ ಮಾತು 100% ಅದೇ ಸಮಯಕ್ಕೆ ಬಜೆಟ್ ಆದ ತಕ್ಷಣ ನೆರವೇರೋ ಥರದಲ್ಲಿ ಆಗಬೇಕಂದ್ರೆ ಬಿಸಿ ಮುಟ್ಟಿಸ್ಬೇಕೀಗ. ಆ ಕೆಲಸ ಶುರು ಮಾಡಿದ್ದಾರೆ. ಬಜೆಟ್ ಪೂರ್ವಭಾವಿ ಸಭೆಗೆ ಗೈರಾಗುವ ಮೂಲಕ ಸವಾಲು ಹಾಕಿದ್ದಾರೆ. ಮಂಡಿಸೋದೇ ಇಷ್ಟ ಇರಲಿಲ್ಲ, ಇನ್ನೇನು ನಾವು ಪೂರ್ವಭಾವಿ ಮೀಟಿಂಗ್ ಮಾಡೋದು, ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ, ನೀವು ಮಾತಿನಂತೆ ನಡ್ಕೊಳ್ಳಿ, ನಾವು ಇಷ್ಟು ದಿನ ಎಲ್ಲ ಸಪೋರ್ಟ್ ಮಾಡಿಕೊಂಡು ಒಂದು ಚೂರು ಸರ್ಕಾರಕ್ಕೆ ಸಮಸ್ಯೆ ಆಗದಂತೆ ನಡ್ಕೊಂಡು ಬಂದಿದ್ದೀವಿ, ನಾವು ಕೊಟ್ಟ ಮಾತಿನಂತೆ ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅನ್ನುವಂಥ ಅತಿ ದೊಡ್ಡ ಸಂದೇಶವನ್ನು ಡಿ ಕೆ ಈ ಮೂಲಕ ರವಾನಿಸಿದ್ದಾರೆ. ಮತ್ತು ಡೆಲ್ಲಿಗೂ ಹಾರ್ತಿದ್ದಾರೆ. ಒಂದು ಕಡೆ ಯತ್ನಾಳ್ ಆ್ಯಂಡ್ ಟೀಮ್ ಅವರೆಲ್ಲ ಮಾತಾಡ್ತಿರೋದೇನು ನೋಡಿದಿರಿ ನೀವು. ಡೆಲ್ಲಿಲಿ ಮಾತುಕತೆ ಆಗೇ ಬಿಟ್ಟಿದೆ. BJP ನಾಯಕರು ಕೆಲವರೆಲ್ಲ ಸೇರಿಕೊಂಡು ಮಾತುಕತೆ ಮಾಡಿದ್ದಾರೆ. ಡಿ ಕೆ ಜೊತೆಗೆ ಕಾಂಗ್ರೆಸ್ ಶಾಸಕರೇ ಹೋಗಿ ಮಾತುಕತೆ ಮಾಡಿದ್ದಾರೆ ಡಿ ಕೆ ವಿಚಾರದಲ್ಲಿ ಅಂತ ಈ ಸುದ್ದಿ ಯತ್ನಾಳ್ ಅವರು ಹೇಳಿತ್ತು. ಮುಂಚೆ ವಿಜಯೇಂದ್ರ ಡಿ ಕೆ ಹೋಗಿ ಬಂದಿದ್ರು, 60 ಶಾಸಕರು, ಅದೆಲ್ಲ ಬೇರೆ ಕತೆ ಇತ್ತಲ್ಲ. ಈ ಸಲ ಸರ್ಕಾರ ರಚನೆಗೆ ಪ್ಲಾನ್ ಶುರು ಆಗಿಬಿಟ್ಟಿದೆ ಅನ್ನೋ ಬಾಂಬ್ ಸಿಡಿಸಿದ್ದಾರೆ. ಬಟ್ ಮೋದಿ ಅವರು ಒಪ್ಕೊಳ್ಳಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ, ಡಿ ಕೆ ಕರ್ಕೊಂಡ್ರೆ BJP ಹಾಳಾಗುತ್ತೆ ಅಂತೆಲ್ಲ ಸಿಡಿಮಿಡಿ ಆಗಿದ್ದಾರೆ ಅವರು. ಇದ್ದಕ್ಕಿದ್ದಂತೆ ಡಿ ಕೆ ಕರ್ಕೊಂಡ್ರು ಹುಷಾರ್ ಅನ್ನೋ ರೀತಿಯಲ್ಲಿ, ಪಕ್ಷ ಫುಲ್ ಹಾಳಾಗುತ್ತೆ ಅನ್ನೋ ರೀತಿಯಲ್ಲೆಲ್ಲ ಅವ್ರು ಸಿಡ್ದೆದ್ದಿದ್ದಾರೆ. ಸೊ ಯತ್ನಾಳ್ ಅವ್ರಿಗೇನೋ ಡೆಲ್ಲಿ ಹಿಂಟ್ ಸಿಕ್ಕಿದೆ, ಅಲ್ಲಿ ಏನೋ ಆಗ್ತಿದೆ ಅಂತ. ಈಗ ಬೇರೆ ಹೈಕಮಾಂಡ್ ಅವಕಾಶ ಕೊಟ್ಟರೆ ಭೇಟಿ ಮಾಡ್ತೀನಿ, ಇಲ್ಲ ಕೇಂದ್ರ ಸಚಿವರುಗಳ ಜೊತೆ ಮೀಟಿಂಗ್ ಇದೆ ಅಂತಿದ್ದಾರೆ. ಅಂದರೆ BJP ಕೇಂದ್ರ ಸಚಿವರು ಇಲಾಖೆಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಏನೇನು ತಯಾರಿಗಳು ನಡೀತಿವೆ ಅಂತ. ವಿದೇಶಕ್ಕೆ ಹೋಗೋ ತಯಾರಿ, ನಾರ್ತ್ ಗೋವಾದ ರೆಸಾರ್ಟ್ ಬುಕ್ಕಿಂಗ್ ತಯಾರಿ, ಇಷ್ಟೆಲ್ಲದರ ನಡುವೆ ನೇರ ನಂಬರನ್ನು ಹೇಳ್ತಿರೋದು ಡಿ ಕೆ ಕ್ಯಾಂಪ್. ಹಾಗೆ ಯತೀಂದ್ರ ಅವರ ವಿರುದ್ಧ ಸಿಡ್ದೆದ್ದಿದ್ದು, ಹೌದು ಅವರೇ ನಮ್ಮ ಹೈಕಮಾಂಡ್. ಎಲ್ಲಿ ತನಕ ಹೋಗಿದೆ ಅಂದರೆ ಓಪನ್ ಆಗಿ ಹೇಳಿದ್ರಲ್ಲ ಡಿ ಕೆ ಸುರೇಶ್ ಅವರು, ತಾಳ್ಮೆಗೂ ಒಂದು ಕೊನೆ ಇರುತ್ತೆ. ಸೊ ಆ ತಾಳ್ಮೆ ಇಲ್ಲಿಗೆ ಮುಗಿತಾ ಇದೆ ಅನ್ನೋದನ್ನ ಈಗ ನೇರವಾಗಿ ಹೇಳ್ತಿದ್ದಾರೆ. ಹೌದು ಯತೀಂದ್ರ ಅವರೇ ಸಿದ್ದರಾಮಯ್ಯನವರೇ, ಅಂದರೆ ಯತೀಂದ್ರ ಸಿದ್ದರಾಮಯ್ಯನವರೇ ನಮ್ಮ ಹೈಕಮಾಂಡ್ ಅಂತ ಹೇಳೋ ಮೂಲಕ ಯಾವ ರೀತಿ ತಿರುಗೇಟು ಕೊಟ್ಟಿದ್ದಾರೆ. ಇಲ್ಲಿ ಬಜೆಟ್ ಪೂರ್ವಭಾವಿ ಮೀಟಿಂಗಿಗೆ ಅಬ್ಸೆಂಟ್ ಆಗ್ತಿರೋದು ಅದಕ್ಕಿಂತ ದೊಡ್ಡ ಸೆಟ್ ಬ್ಯಾಕ್. ಸಿದ್ದರಾಮಯ್ಯನವ್ರಿಗೆ ಈಗ DCM ಮೊದಲೇ ಗೊತ್ತಿದ್ದ ಮೀಟಿಂಗಿಗೆ ಗೈರಾಗ್ತಾರೆ ಅಂದರೆ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಲಿ, ಹೊತ್ಕೊಂಡು ಉರಿತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳುತ್ತೆ. ಸೊ ಇನ್ನು ರಾಹುಲ್ ಗಾಂಧಿ ಅವರು ತಡ ಮಾಡಿದ್ರೆ 90 ಶಾಸಕರು ಎದ್ದು ನಡೀತೀವಿ ಅನ್ನೋ ಮೆಸೇಜು ಈಗ ಡಿ ಕೆ ಕ್ಯಾಂಪಿಂದ ಹೋಗಿದೆ. ಒಂದು ಇತಿಹಾಸ ಉಳ್ಳಂಥ ಪಕ್ಷ, ಈ ದೇಶದ ಇತಿಹಾಸನೇ ಕಾಂಗ್ರೆಸ್ ಪಕ್ಷದ ಇತಿಹಾಸ, ಕಾಂಗ್ರೆಸ್ ಪಕ್ಷದ ಇತಿಹಾಸನೇ ಈ ದೇಶದ ಇತಿಹಾಸ. ನಾವೆಲ್ಲರೂ ಕೂಡ ಇಂಥ ನೋಡಿ, ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಜನರ ಪಕ್ಷ ಇದು. ಸ್ವತಂತ್ರ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಎಷ್ಟು ಮಹನೀಯರು
ಯಾವ್ಯಾವ ಧರ್ಮದವರು ಯಾವ್ಯಾವ ವರ್ಗದವ್ರು ಎಲ್ಲ ಸೇರಿ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಅದರೊಂದು ಇತಿಹಾಸನೇ ಇದೆ, ನಮ್ಮ ದೇಶದ ಇತಿಹಾಸನೇ ಇದೆ. ಸೊ ಅಂಥ ಒಂದು ಇತಿಹಾಸ ಉಳ್ಳಂಥ ಪಕ್ಷದಲ್ಲಿ ನಾವು ಶಿಸ್ತುಬದ್ಧವಾದಂಥ ಪಕ್ಷದಲ್ಲಿ ನಾವು ಶಿಸ್ತಾಗಿ ನಡ್ಕೊಳ್ಬೇಕು. ತಂದೆ ಪರವಾಗಿ ಈ ರೀತಿ ಪದೇ ಪದೇ ಈ ರೀತಿ ಎಲ್ಲ ಮಾತಾಡುವಂಥದ್ದು, ಹೈಕಮಾಂಡ್ಗೆ ಒಂಥರ ಅಸಹ್ಯವಾಗಿ ನಡ್ಕೊಳ್ಳುವಂಥದ್ದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಬೇರೆ ಯಾರಾದರೂ ನಾಯಕರು ಬೇಕಾದ್ರೆ ಹೇಳಲಿಬೇಕಾದ್ರೆ ಅದಕ್ಕೊಂದು ಗೌರವ ಇರ್ತದೆ, ಅದರದ್ದೇ ಆದಂಥ ಒಂದು ಬೆಲೆ ಇರ್ತದೆ. ಸೊ ಡಿ ಕೆ ಶಿವಕುಮಾರ್ ತಾಳಿದ್ದಾಯ್ತು, ವೇಟ್ ಮಾಡಿದ್ದಾಯ್ತು, ಎಲ್ಲವನ್ನು ನೋಡಾಯ್ತು. ಈಗ ತನ್ನ ದಾರಿ ತನಗೆ ಅಂತ ಎದ್ದು ಹೊರಟಿದ್ದು ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಸಮಯದಲ್ಲಿ ದೊಡ್ಡ ಬೆಳವಣಿಗೆ ಆಗಬಹುದು. ಇದಾಗತ್ತೆ ಆಗಲ್ಲ ಅನ್ನೋ ರೀತಿಯಲ್ಲಿ ಚರ್ಚೆಗಳು ನಡೀತಾನೆ ಇದ್ದಾವೆ ಅಲ್ವಾ. ಆದರೆ ಸಮಯ ಬಂದಿದೆ ಅನ್ನುವಂಥ ನೇರವಾದಂಥ ಸಂದೇಶ ಈಗ ಓಪನ್ ಆಗಿ ಹೇಳ್ತಿರೋದು ಬಂಡೆ ಬಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.